ಅರೆ ಪಿನ್ನೇ ಇಲ್ವಲ್ಲ, ನಾನು ಹೋಗಿ ಪಿನ್ ತಗೊಂಡ್ ಬರ್ತೀನಿ. ಅಪ್ಪ ಎಂಥ ಬ್ಯೂಟಿ ಇವಳು, ತ್ರಿಪುರ ಸುಂದರಿ ಅಂತಾರಲ್ಲ ಹೀಗೆ ಇದ್ಲೋ ಏನೋ. ಇವಳ ಮದುವೆ ಆಗ್ತಿರೋದು ನನ್ನ ಎಷ್ಟೋ ಜನ್ಮದ ಪುಣ್ಯನೋ ಏನೋ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ಲೋ ಮಚ್ಚ, ಏನೋ ಇದು ಇನ್ನೂ ಬರಲೇ ಇಲ್ಲ. ಬರ್ತಾನೆ ಬಿಡೋ, ಅವನ್ ಹುಡುಗಿ ಜೊತೆ ಮೈ ಮರ್ತ್ ಮಾತಾಡ್ತಿರ್ತಾನೆ. ನಿಂಗೇನಪ್ಪ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಯಾರನ್ನ ಬಂದು ನನ್ನೇ ಮದುವೆ ಗಂಡು ಅಂತ ಕರ್ಕೊಂಡು ಹೋಗ್ಬಿಟ್ರೆ, ಮಗ ಹೋಗಿ ಜಲ್ದಿ ಕರ್ಕೊಂಡು ಬಾ ಹೋಗು. ಇರೋ ನೋಡ್ತೀನಿ. ಇದು ಒಬ್ಬನೇ ಕೂತ್ಬಿಟ್ಟಿದ್ಯಾ? ಒಳ್ಳೆದಾಯ್ತು ಬಿಡ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಎದು ಕಾವೇರಿಗೆ ತಾಳಿ ಕಟ್ಟಕ್ಕೆ ರೆಡಿಯಾಗಿ ಕೂತಿದ್ಯಾ, ಗುಡ್. ಆದರೆ ನಿನ್ನ ಲೈಫ್ನ ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಹೇಳಬೇಕಾಗಿತ್ತು. ಅದಕ್ಕೆ ಇದೇ ಸಮಯ ಕಾಯ್ತಾ ಇದ್ದೆ. ಅಯ್ಯೋ ಏನಪ್ಪ ಇದು, ಇವನು ಯಾರೋ ಬಂದು ನಾನೇ ಎದು ಅಂದ್ಕೊಂಡು ಏನೋ ಸತ್ಯ ಹೇಳ್ತೀನಿ ಅಂತಿದ್ದಾನೆ. ತಿರುಗೋಕ್ಕೂ ಭಯ ಆಗ್ತಿದೆ. ಎದು ಅಲ್ಲ ಅಂತ ಗೊತ್ತಾದರೆ ಇನ್ನೇನು ರಾದಂತ ಆಗುತ್ತೋ ಏನೋ. ದೇವ್ರೇ ಬೇಗ ಎದು ಬರೋ ಥರ ಮಾಡಪ್ಪ. ಕೋಬ್ರಾ, ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ತಾನೆ? ಯಾಕೆ ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ವಾ? ಯಾಕೆ ನನ್ನ ಮಾತಿಗೆ ಹೀಗೆ ಬೆನ್ನಾಕೊಂಡು ಕೂತಿದ್ಯಾ? ನೋಡ್ಕೊಬ್ರಾ, ಈಗ ನನ್ನ ಮಾತಿಗೆ ಹೀಗೆ ಬೆನ್ನಾಕೊಂಡು ಕೂತಿದ್ರೆ ನಿನ್ನ ಬೆನ್ನಿಗೆ ಚೂರಿ ಹಾಕೋರು ನಿನಗೆ ಕಾಣಿಸೋದೇ ಇಲ್ಲ, ಗೊತ್ತಾಯ್ತಾ? ಕೋಬ್ರಾ, ಈ ವಿಷಯನ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಬೇಕು ಅಂತ ಸತ್ಯ ಇದು. ಅಯ್ಯಯ್ಯೋ, ಇವನ್ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಬೇಕು ಅಂತ ಇದ್ದಾನೆ. ಏನಪ್ಪ ಮಾಡೋದು ಇವಾಗ? ಓ ತಿರುಗು ಕೋಬ್ರಾ, ಕೋಬ್ರಾ ತಿರುಗು. ಯಾಕೆ ಕೋಬ್ರಾ, ನನ್ನ ಮೇಲೆ ಏನಾದರೂ ಕೋಪನಾ? ಆಯ್ತು ಬಿಡು, ಸಾರಿ.